press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಹಿಂದಿನ ತರಗತಿಯಲ್ಲಿ ಏನು ತಿಳ್ಕೊಂಡಿದ್ವಪ್ಪ ಅಂದರೆ ಅಭ್ಯಾಸದ ಲೆಕ್ಕಗಳಲ್ಲಿ 4ನೇ ಪ್ರಾಬ್ಲಮ್ವರೆಗೂ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಏನು ತಿಳ್ಕೊಳ್ಳೋಣ ಅಂತಂದರೆ ಅದರ ಮುಂದುವರೆದ ಭಾಗವಾಗಿರ್ತಕ್ಕಂಥ 5ನೇ ಪ್ರಾಬ್ಲಮ್ಮು, 6ನೇ ಪ್ರಾಬ್ಲಮ್ಮು, 7ನೇ ಪ್ರಾಬ್ಲಮ್ಮು ಈ ಥರ ತಿಳ್ಕೊತ ಹೋಗೋಣ. ಮತ್ತೆ ಇಲ್ಲಿ 5ನೇ ಪ್ರಾಬ್ಲಮಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟು, ಬೆಟ್ಟದ ಮೇಲಿನಿಂದ ನಿಶ್ಚಲ ಸ್ಥಿತಿಯಲ್ಲಿ ಇದ್ದ ಟ್ರಕ್ ಒಂದು ಬೆಟ್ಟ ಇರುತ್ತೆ. ಆ ಬೆಟ್ಟದ ಮೇಲೆ ಒಂದು ಟ್ರಕ್ ಇರುತ್ತೆ ಅಂತ ಅಂದ್ಕೋಬೇಕು. ಆಯಿತಾ? ಬೆಟ್ಟದ ಮೇಲಿನಿಂದ ನಿಶ್ಚಲ ಸ್ಥಿತಿಯಲ್ಲಿದ್ದ ಟ್ರಕ್ ಒಂದು ಏನಾಗಿರುತ್ತೆ, ನಿಶ್ಚಲ ಸ್ಥಿತಿ ಅಂತ ಅಂದರೆ ಅದರ ಪ್ರಾರಂಭಿಕ ವೇಗ ಅಂತ ಅಂದ್ಕೋಬೇಕು. ಪ್ರಾರಂಭಿಕ ವೇಗ ಏನಾಗಿರುತ್ತೆ, 0 ಆಗಿರುತ್ತೆ. ನಿಶ್ಚಲ ಸ್ಥಿತಿ ಅಂದರೆ ರೆಸ್ಟ್ ಪೊಸಿಷನ್ ಅಲ್ವಾ. ಟ್ರಕ್ ಒಂದು ಸ್ಥಿರ ವೇಗೋತ್ಕರ್ಷದಲ್ಲಿ, ಸ್ಥಿರ ವೇಗೋತ್ಕರ್ಷ ಅಂತ ಅಂದರೆ ಏನು, ಅದು ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಅಂತ ಅಂತಾರೆ. ಸ್ಥಿರ ವೇಗೋತ್ಕರ್ಷ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರಕ್ಕು ಫಸ್ಟ್ ಸೆಕೆಂಡಲ್ಲಿ 1 ಮೀಟರ್ ಪರ್ ಸೆಕೆಂಡ್ ಹೋದರೆ ಇನ್ನೊಂದು ಸೆಕೆಂಡಲ್ಲಿ 2 ಮೀಟರ್ ಪರ್ ಸೆಕೆಂಡ್, ಇನ್ನೊಂದು ಸೆಕೆಂಡಲ್ಲಿ 3 ಮೀಟರ್ ಪರ್ ಸೆಕೆಂಡ್, 4 ಮೀಟರ್ ಪರ್ ಸೆಕೆಂಡ್, ಹೀಗೆ ಗ್ರ್ಯಾಜುಯಲ್ ಆಗಿ ಒಂದೊಂದು ಮೀಟರ್ ಪರ್ ಸೆಕೆಂಡು ಈ ಥರ ಚೇಂಜ್ ಆದರೆ, ಒಂದೊಂದೇ ಮೀಟರ್ ಪರ್ ಸೆಕೆಂಡ್ ಅಂತ ಅಲ್ಲ, 2 ಮೀಟರ್ ಪರ್ ಸೆಕೆಂಡ್, 4 ಮೀಟರ್ ಪರ್ ಸೆಕೆಂಡ್, 6 ಮೀಟರ್ ಪರ್ ಸೆಕೆಂಡ್ ಈ ಥರ ಇದ್ದರೆ ಅದನ್ನು ಏನಂತ ಕರೀತಾರೆ, ಸ್ಥಿರ ವೇಗೋತ್ಕರ್ಷ ಅಂತ ಕರೀತಾರೆ. ಸ್ಥಿರ ವೇಗೋತ್ಕರ್ಷದಲ್ಲಿ ಕೆಳಮುಖವಾಗಿ ಚಲಿಸಲಾರಂಭಿಸುತ್ತದೆ. ಅಂದರೆ ಆ ಟ್ರಕ್ಕು ಏನಾಗಿರುತ್ತೆ ಅಂತಂದರೆ ಒಂದು ಬೆಟ್ಟದ ಮೇಲಿಂದ ಕೆಳಮುಖವಾಗಿ ಸ್ಥಿರ ವೇಗೋತ್ಕರ್ಷದಲ್ಲಿ ಚಲಿಸಲಾರಂಭಿಸುತ್ತದೆ, ಚಲಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಅದು 400 ಮೀಟರ್ ದೂರವನ್ನು ಆ ಟ್ರಕ್ಕು 20 ಸೆಕೆಂಡ್ಗಳಲ್ಲಿ ಕ್ರಮಿಸುತ್ತದೆ. ಆ ಟ್ರಕ್ಕು ಎಷ್ಟು ಸೆಕೆಂಡ್ಗಳಲ್ಲಿ ಕ್ರಮಿಸುತ್ತದೆ, 400 ಮೀಟರ್ ದೂರವನ್ನು 20 ಸೆಕೆಂಡ್ಗಳಲ್ಲಿ ಕ್ರಮಿಸುತ್ತದೆ. ಇದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ಹಾಗಾದರೆ ಆ ಟ್ರಕ್ಕಿಂದು ವೇಗೋತ್ಕರ್ಷ ಅಂದರೆ ಎಷ್ಟು ಅಂತ ಕಂಡುಹಿಡಬೇಕು. ಟ್ರಕ್ನ ತೂಕ, ಆ ಟ್ರಕ್ಕಿಂದು ಫುಲ್ ತೂಕ ಎಷ್ಟಿರುತ್ತೆ ಅಂತಂದರೆ 7 ಟನ್ ಇದೆ ಅಂತ ಕೊಟ್ಟಿದ್ದಾರೆ. ಆದರೆ ಅದು ಯಾವ ಪ್ರಮಾಣದ ಬಲವನ್ನು ಹೊಂದಿದೆ, ಅದು ಯಾವ ಪ್ರಮಾಣದ ಬಲ ಹೊಂದಿದೆ ಅಂತ ನಾವಿಲ್ಲಿ ಕಂಡುಹಿಡ್ಕೋಬೇಕು. ಬಲ ಅಂತಂದರೆ ಎಫ್ಫಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಫ್ ಬೇಕು ಅಂದರೆ ಎಫ್ ಈಕ್ವಲ್ ಟು ಅಕಾರ್ಡಿಂಗ್ ಟು ಸೆಕೆಂಡ್ ಲಾ ಆಫ್ ಮೋಷನ್, ಎರಡನೇ ಚಲನೆಯ ನಿಯಮ ಏನು ಹೇಳುತ್ತೆ, ಎಫ್ ಈಕ್ವಲ್ ಟು ಎಮ್ ಇಂಟು ಎ ಅಂತ ಹೇಳುತ್ತೆ. ಸೊ ನೋಡಿ, ಫಸ್ಟ್ ನಾವು ಏನು ಮಾಡೋಣ, ಚಿತ್ರನ ಡ್ರಾ ಮಾಡ್ಕೊಳ್ಳೋಣ. ಬೆಟ್ಟದ ಮೇಲಿನಿಂದ, ಬೆಟ್ಟ ಅಂತ ಅಂದರೆ ಈ ಥರ ಇಳಿಜಾರು ಇರುತ್ತಲ್ವಾ, ಇದನ್ನು ನಾವು ಬೆಟ್ಟ ಅಂತ ಅಂದ್ಕೊಳ್ಳೋಣ. ಇದು ಏನು, ಬೆಟ್ಟ, ಇಳಿಜಾರು ಇರುತ್ತೆ. ಬೆಟ್ಟ ಇಳಿಜಾರಾಗಿ ನೋಡಿಲ್ಲ, ಸೊ ಬೆಟ್ಟ, ಇದು ಬೆಟ್ಟ. ಇಲ್ಲಿ ಆ ಟ್ರಕ್ ಏನು ಮಾಡ್ತಾ ಇದೆ, ನಿಶ್ಚಲ ಸ್ಥಿತಿಯಲ್ಲಿ ಇತ್ತು. ಅಂದರೆ ಯು ಈಕ್ವಲ್ ಟು 0ನಲ್ಲಿ ಇತ್ತು. ಪ್ರಾರಂಭಿಕ ವೇಗ 0 ಆಗಿತ್ತು. ಸ್ಥಿತಿಯಲ್ಲಿದ್ದ ಟ್ರಕ್ ಒಂದು, ಟ್ರಕ್ ಅಂತ ಅಂದರೆ ಇಲ್ಲಿಂದ ಬರುತ್ತೆ, ಇದನ್ನ ಟ್ರಕ್ ಅಂತ ಅಂದ್ಕೊಳ್ಳೋಣ. ಟ್ರಕ್ ಒಂದು ಸ್ಥಿರ ವೇಗೋತ್ಕರ್ಷದಲ್ಲಿ ಅಂದರೆ ಅದನ್ನು ನಾವು ಹೇಳಿದಿಲ್ಲ, ಆ ವೇಗೋತ್ಕರ್ಷದಲ್ಲಿ ಕೆಳಮುಖವಾಗಿ ಚಲಿಸಲಾರಂಭಿಸುತ್ತದೆ. ಏನು ಮಾಡುತ್ತೆ ಅಂತಂದರೆ ಈ ಥರ ಕೆಳಮುಖವಾಗಿ ಚಲಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು 400 ಮೀಟರ್ ದೂರವನ್ನು, 400 ಮೀಟರ್ ಅಂತಂದರೆ ಇದು 400 ಮೀಟರ್ ದೂರವನ್ನು ಎಷ್ಟು ಸೆಕೆಂಡ್ಗಳಲ್ಲಿ, 20 ಸೆಕೆಂಡ್ಗಳಲ್ಲಿ ಕ್ರಮಿಸುತ್ತದೆ. 20 ಸೆಕೆಂಡ್ಗಳಲ್ಲಿ ಕ್ರಮಿಸುತ್ತದೆ. ಇದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ಇದರ ವೇಗೋತ್ಕರ್ಷ ನಾವಿಲ್ಲಿ ಏನಿರಬೇಕು, ಕಂಡುಹಿಡ್ಕೋಬೇಕು. ಅಂದರೆ ಏನು ಕಂಡುಹಿಡಿಬೇಕು. ಆಮೇಲೆ ಮತ್ತೇನು, ಇದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ಟ್ರಕ್ನ ತೂಕ 7 ಟನ್ ಅಂತಂದರೆ ಮಾಸ್ ಆಫ್ ದಿ ಟ್ರಕ್ ಎಣ್ಣೆ ಕೊಟ್ಟು ಎಷ್ಟು ಕೊಟ್ಟಿದ್ದಾರೆ, 7 ಟನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1 ಟನ್ನಿಗೆ ಎಷ್ಟನ್ನು ಕೊಟ್ಟಿದ್ದಾರೆ, 1 ಟನ್ ಕೊಟ್ಟು 1000 kg ಅಂತ ಕೊಟ್ಟಿದ್ದಾರಲ್ವಾ. ಸೊ ಇದನ್ನು ಟನ್ನಿನಿಂದ ನಾವೇನು ಮಾಡೋಣ, kgಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 7 ಇಂಟು 1000 kg ಅಂದರೆ 7 ಇಂಟು 1000 ಅಂತಂದರೆ 7000 kg ಆಗುತ್ತೆ. ಇದರ ವೇಗೋತ್ಕರ್ಷದಲ್ಲಿ ಟ್ರಕ್ನ ತೂಕ 7 ಟನ್ ಆದರೆ ಅದು ಯಾವ ಪ್ರಮಾಣದ ಬಲವನ್ನು, ಆ ಟ್ರಕ್ಕು ಯಾವ ಪ್ರಮಾಣದ ಬಲ ಅಂದರೆ F
ಎಷ್ಟಿದೆ ಎಂದು ಕಂಡುಹಿಡಿಯಿರಿ. ಈಗ ನನಗೆ ಅದರದ್ದು ವೇಗೋತ್ಕರ್ಷ ಗೊತ್ತಿಲ್ಲ ಅಲ್ವಾ. ವೇಗೋತ್ಕರ್ಷ ಕಂಡುಹಿಡಿಬೇಕು ಅಂತ ಅಂದರೆ ನಾವು ಚಲನೆಯ ಲೆಸನಲ್ಲಿ ಚಲನೆಯ 3 ಸಮೀಕರಣಗಳು ಬಂದಿದ್ವಲ್ವಾ, ಆ ಸಮೀಕರಣಗಳ ಮೂಲಕ ಇಲ್ಲಿ ವೇಗೋತ್ಕರ್ಷನ ಕಂಡುಹಿಡ್ಕೋಬೇಕು. ವೇಗೋತ್ಕರ್ಷ ಬಂದಾದಮೇಲೆ ಏನು ಮಾಡಬೇಕು, F = m × a ಅಂತ ಇದೆಯಲ್ವಾ, ಆ ಫಾರ್ಮುಲಾಗೆ ಆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅದು ಬಲ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ನಮಗೆ 3 ಚಲನಾ ಸಮೀಕರಣಗಳು ಗೊತ್ತಿದಾವಲ್ವಾ. S = ut + at² ಅನ್ನೋದನ್ನು v² - u² = 2as ಅನ್ನೋದು. ಆಮೇಲೆ ಇನ್ನೊಂದು ಯಾವುದು, v² - 2as v = u + a. ಈ 3 ಸಮೀಕರಣಗಳನ್ನು ಈ ಸಮೀಕರಣದಲ್ಲಿ ಎಲ್ಲದರಲ್ಲೂ ಏನಿದೆ, ಎ ಇದೆ. ಸೊ ನಮಗೆ ಇಲ್ಲಿ ಯು ಗೊತ್ತಿದೆ, ಮಾಸ್ ಗೊತ್ತಿದೆ, ಮತ್ತು ಎಫ್ ಅಂದರೆ ಇಲ್ಲಿ ಟೈಮ್ ಗೊತ್ತಿದೆ ಅಲ್ವಾ, ಎಸ್ ಗೊತ್ತಿದೆ. ಎಸ್ ಅಂತಂದರೆ ಎಷ್ಟು, 400 ಮೀಟರ್ ಅಂದರೆ ಅದು ಕ್ರಮಿಸ್ತಕ್ಕಂಥ ದೂರ ಯಾವುದು, ಆಮೇಲೆ ಆ ದೂರನ ಕ್ರಮಿಸೋದಕ್ಕೆ ಎಷ್ಟು ಸೆಕೆಂಡ್ ತೊಗೊಂಡಿದೆ, ಟೈಮ್ 20 ಸೆಕೆಂಡ್ ತಗೊಂಡಿದೆ, 20 ಸೆಕೆಂಡ್ ತಗೊಂಡಿದೆ ಅಲ್ವಾ. ಈ ರೇಖಾ ಸಮೀಕರಣಗಳಿಗೆ ಯಾವುದಕ್ಕೆ ಇದು ಸೂಟಬಲ್ ಅಂತ ನೋಡ್ಕೊಳ್ಳೋಣ. ಫಸ್ಟು S = ut + at² ಅಪ್ಲೈ ಮಾಡಿದರೆ ಇಲ್ಲಿ ಎಸ್ ಇದೆ, ಟಿ ಇದೆ, ಮತ್ತು ಏನು S = ut ಯುನೂ ಇದೆ ಅಲ್ವಾ. ಇದಕ್ಕೆ ಅಪ್ಲೈ ಮಾಡೋಣ, ಬರ್ತಾ ಇಲ್ಲ ನೋಡೋಣ. ಫಸ್ಟು S = ut + at². ಎಸ್ ಅಂತಂದರೆ 400 ಮೀಟರ್ ಇದೆ. 400 ಮೀಟರ್ = ಯು ಅಂತ ಅಂದರೆ ಅದರ ಪ್ರಾರಂಭಿಕ ವೇಗ 0 ಆಗಿದೆ, ಯಾಕಂದರೆ ನಿಶ್ಚಲ ಸ್ಥಿತಿಯಿಂದ ಹೊರಟಿದೆ ಅಲ್ವಾ, ಅದಕ್ಕೆ. ಟಿ ಅಂತ ಅಂದರೆ 20 ಸೆಕೆಂಡು ಪ್ಲಸ್ ಹಾಫ್ ಇಂಟು ಜೆ ಅಂತ ಅಂದರೆ ನನಗೆ ಗೊತ್ತಿಲ್ಲ, ಅದನ್ನು ಕಂಡುಹಿಡ್ಕೋಬೇಕು. ಟಿ ಅಂತ ಅಂದರೆ 20 ಸೆಕೆಂಡ್ ಅಂದರೆ 20ನ ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು. ನೋಡಿ, 400 ಮೀಟ್ರು = 0 ಇಂಟು ಯಾವುದೇ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಬರುತ್ತೆ, ಪ್ಲಸ್ ಹಾಫ್ ಇಂಟು ಎ ಇಂಟು 20 ಇಂಟು 20 ಅಂದರೆ 400 ಆಗುತ್ತೆ ಅಲ್ವಾ. ನೋಡಿ, ಈ 400 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇದು 0, ಹಾಫ್ ಇಂಟು ಎ. ನಮಗೆ ಎ ಬೇಕು ಅಂದರೆ ಈ 2 ಐಸೋಲೇಷನ್ ತೊಗೊಂಡು ಹೋದರೆ 2 ಎ ಆಗುತ್ತೆ. A ಎಷ್ಟಾಯಿತು, 2 m/s² ಆಯಿತು ಅಲ್ವಾ. ನಿಮಗೆ ಅದ್ರದ್ದು ವೇಗೋತ್ಕರ್ಷ ಎಷ್ಟು ಗೊತ್ತಾಯಿತು, 2 m/s² ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ನಮಗೆ ಅದ್ರದ್ದು ಬಲ ಬೇಕಲ್ವಾ. ಯಾವ ಫಾರ್ಮುಲಾ, ಚಲನೆಯ 2ನೇ ಸಮೀಕರಣ ಅಥವಾ ಫಾರ್ಮುಲಾ F = m × a ಅಂತ ಇದೆಯಲ್ವಾ, ಅದು F ಅಂತಂದರೆ ಗೊತ್ತಿಲ್ಲ. ಮಾಸ್ ಅಂತಂದರೆ ಆ ಟ್ರಕ್ಕಿನ ಮಾಸ್ ಎಷ್ಟು, ಆ ಟ್ರಕ್ಕಿಂದು ಮಾಸು 7 ಟನ್ ಇದೆ. 7 ಅಂತಂದರೆ 7000 kg ಅಲ್ವಾ, ಇಂಟು ಆಕ್ಸಿಲರೇಷನ್ ವೇಗೋತ್ಕರ್ಷ ಎಷ್ಟು, 2 m/s². F = 7000 ಇಂಟು 2 ಅಂದರೆ 14000 kg m/s² ಅಥವಾ F = 14000 ನ್ಯೂಟನ್. ಇಷ್ಟು ಬಲ ಇದೆ ಆ ಟ್ರಕ್ಕಿಗೆ ಅಂತ ಅರ್ಥ. ಈ ಥರ ನಾವೇನು ಮಾಡಬೇಕು, ಚಲನ ಸಮೀಕರಣಗಳನ್ನ ಯೂಸ್ ಮಾಡ್ಕೊಬೇಕು. ಅದು ಏನು ಕೇಳ್ತಾರೆ, ವೇಗೋತ್ಕರ್ಷ ಕೇಳಿದ್ರು, ವೇಗೋತ್ಕರ್ಷನ ಕಂಡುಹಿಡ್ಕೊಂಡ್ವಿ. ವೇಗೋತ್ಕರ್ಷನ ಕಂಡುಹಿಡ್ಕೊಂಡಾದ್ಮೇಲೆ ನಮಗೆ ಬಲ ಕೇಳಿದ್ದಾರೆ. ಬಲ ಎಷ್ಟು ಅಂತ ಅಂದರೆ
ಚಲನೆಯ ಎರಡನೇ ಸಮೀಕರಣ ಏನು ಹೇಳುತ್ತೆ, F = m × a ಅಂತ ಹೇಳುತ್ತೆ. ಆ ಫಾರ್ಮುಲಾಗೆ ನೀವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ F = ಇಷ್ಟು ಬರುತ್ತೆ ಅಂತ 14,000 ನ್ಯೂಟನ್ ಆಗುತ್ತೆ. ಇದು ಅರ್ಥ ಆಯಿತು. ಇನ್ನೊಂದ್ಸರಿ ನೋಡ್ಕೊಂಬಿಡಿ ಯಾವ ಥರ ಮಾಡಬೇಕು ಅಂತ. ಓಕೆ ಮಕ್ಕಳೇ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ನಾವು. 6th one. ಒಂದು kg ತೂಕವುಳ್ಳ ಕಲ್ಲೊಂದನ್ನು 1 kg ತೂಕವುಳ್ಳ ಕಲ್ಲೊಂದನ್ನು 20 ಮೀಟರ್/ಸೆಕೆಂಡ್ ವೇಗದಲ್ಲಿ ಹಿಮಸಾಗರದ ಮೇಲ್ಮೈನ ಮೇಲೆ ಮೇಲ್ಮೈನ ಮೇಲೆ ಎಸೆದಾಗಿ ಅದು ಸುಮಾರು 50 ಮೀಟರ್ ದೂರ ಕ್ರಮಿಸಿ ಸುಮಾರು 50 ಮೀಟರ್ ದೂರ ಕ್ರಮಿಸಿ ನಿಶ್ಚಲ ಸ್ಥಿತಿಗೆ ಬರುತ್ತದೆ. ಕಲ್ಲು ಮತ್ತು ಮಂಜುಗಡ್ಡೆಗಳ ನಡುವಿನ ಘರ್ಷಣಾ ಬಲ ಅರ್ಥ ಮಾಡ್ಕೊಳ್ರಿ. ಈ ಕ್ವಶನ್ ನೋಡ್ಕೊಂಡ್ರಿ ಅಲ್ವಾ? ಸೊ ಈಗ ಇದು ಕ್ವಶನಲ್ಲಿ ಹೇಗಿದೆ ಅರ್ಥ ಮಾಡ್ಕೊಳ್ಳೋಣ. ಫಸ್ಟು 1 kg ತೂಕವುಳ್ಳ ಕಲ್ಲೊಂದನ್ನು 20 ಮೀಟರ್/ಸೆಕೆಂಡ್ ವೇಗದಲ್ಲಿ ಹಿಮಸಾಗರದ ಮೇಲ್ಮೈ ಮೇಲೆ ಎಸೆಯಲಾಗಿದೆ ಅಂತಂದರೆ ಒಂದು ಹಿಮಸಾಗರ ಇದೆ. ಹಿಮಸಾಗರ ಅಂದರೆ ಗೊತ್ತಲ್ವಾ? ಹಿಮಸಾಗರ ಅಂದರೆ ಏನಪ್ಪ? ಕೆಳಗೆ ಪೂರ್ತಿ ನೀರಿರುತ್ತೆ, ತುಂಬ ಕೋಲ್ಡಿರುತ್ತದು, ತುಂಬ ತಣ್ಣಗಿರುತ್ತೆ. ಆಮೇಲೆ ಅದರ ಮೇಲೆ ಏನಿರುತ್ತೆ? ಮಂಜುಗಡ್ಡೆ ಇರುತ್ತೆ. ಮಂಜುಗಡ್ಡೆ, ಆ ಮಂಜುಗಡ್ಡೆ ಯಾವ ರೂಪದಲ್ಲಿರುತ್ತೆ? ಘನ ರೂಪದಲ್ಲಿರುತ್ತೆ ಅಲ್ವಾ? ನೋಡಿ, ಇದನ್ನ ನಾವು ಮಂಜುಗಡ್ಡೆ ಅಂತ ಅಂದ್ಕೊಳ್ಳೋಣ. ಈ ಕೆಳಗಿರೋದು ನೀರು ಅಂತ ಅಂದ್ಕೊಳ್ಳೋಣ. ಹಿಮಸಾಗರದಲ್ಲಿ ಬಂದು ಏನಾಗಿರುತ್ತೆ?
ಕಲ್ಲೊಂದನ್ನು ಹಿಮಸಾಗರದ ಮೇಲ್ಮೈ ಮೇಲೆ, ಹಿಮಸಾಗರದ ಮೇಲ್ಮೈ ಮೇಲೆ ಅಂದರೆ ಇಲ್ಲಿ ಏನು ಮಾಡ್ತಿದ್ದಾರೆ, ಎಸೆಯಲಾಗಿದೆ. ಇದೊಂದು ಏನಿದೆ, ಕಲ್ಲಿದೆ, ಅದರ ತೂಕ ಎಷ್ಟಿದೆ, 1 kg ಇದೆ, ಕಾಣಿಸಲ್ಲ, 1 kg ಇದೆ. ಸೊ ಈ 1 kg ಕಲ್ಲನ್ನು ಎಷ್ಟು ವೇಗದಲ್ಲಿ ಎಸೆಯಲಾಗಿದೆ ಅಂತಂದರೆ 20 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಎಸೆಯಲಾಗಿದೆ. ಅದು ಸುಮಾರು 50 ಮೀಟರ್ ದೂರ ಕ್ರಮಿಸಿ, ಆ ಕಲ್ಲು ಏನಾಗುತ್ತೆ ಅಂತಂದರೆ ಒಂದು 50 ಮೀಟರ್ ಅಂದರೆ ಇಲ್ಲಿ ಗೊತ್ತಿರಲ್ಲ, 50 ಮೀಟರ್ ದೂರನ ಕ್ರಮಿಸ್ತಾ ಇದೆ. ಕ್ರಮಿಸಿ ನಿಶ್ಚಲ ಸ್ಥಿತಿಗೆ ಬರುತ್ತದೆ. ನಿಶ್ಚಲ ಸ್ಥಿತಿಗೆ ಬರೋದು ಅಂತಂದರೆ ಅದರದ್ದು ಅಂತಿಮ ವೇಗ ಏನಾಯಿತು, 0 ಆಯಿತು ಅಂತ ಅರ್ಥ. ಅದು ಸುಮಾರು 50 ಮೀಟರ್ ದೂರ ಕ್ರಮಿಸಿ ನಿಶ್ಚಲ ಸ್ಥಿತಿಗೆ ಬರುತ್ತದೆ. ಕಲ್ಲು ಮತ್ತು ಮಂಜುಗಡ್ಡೆಗಳ ನಡುವಿನ, ಇಲ್ಲಿ ಕಲ್ಲು ಮಂಜುಗಡ್ಡೆ ನಡುವಿನ ಘರ್ಷಣ ಬಲ ಎಷ್ಟು ನೋಡಿ. ಇಲ್ಲೊಂದು ಕಲ್ಲಿದೆ, ಇಲ್ಲೇನಿದೆ, ಮಂಜುಗಡ್ಡೆ ಇದೆ. ಈ ಎರಡು ವಸ್ತುಗಳ ನಡುವೆ ಏನಿರುತ್ತೆ, ಘರ್ಷಣ ಬಲ ಇರುತ್ತೆ ಅಲ್ವಾ. ಆ ಘರ್ಷಣ ಬಲ ಎಷ್ಟು ಅನ್ನೋದನ್ನ ಕೇಳಿದ್ದಾರೆ. ಘರ್ಷಣ ಬಲ ಎಷ್ಟು, ಘರ್ಷಣ ಬಲ ಅಥವಾ ಫೋರ್ಸ್, ಘರ್ಷಣ ಬಲ ಎಷ್ಟಿದೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈಗ ನೋಡಿ, ನಮಗೆ ಏನು ಫೋರ್ಸ್ ಬೇಕು. ಫೋರ್ಸ್ ಅಂತಂದರೆ ಫಾರ್ಮುಲಾಯನ್ನು F = m × a ಅಂತ ಬರ್ಕೊತೀವಿ. ಬಟ್ ಇಲ್ಲಿ ನಮಗೆ ಆ ಕಲ್ಲಿಂದು ಮಾಸ್ ಗೊತ್ತಿದೆ, ಅದ್ರ ತೂಕ ಗೊತ್ತಿದೆ, ಅದರದ್ದು ವೇಗೋತ್ಕರ್ಷ ಗೊತ್ತಿದೆನಾ, ಇಲ್ಲ. ಸೊ ವೇಗೋತ್ಕರ್ಷ ಗೊತ್ತಿಲ್ಲ ಅಂತ ಅಂದರೆ ನಾವು ಚಲನೆಯ ಸಮೀಕರಣಗಳನ್ನ ಇಲ್ಲಿ ಬಳಸ್ಕೋಬೇಕು. 3 ಚಲನೆಯ ಸಮೀಕರಣಗಳು ಬರ್ಕೊಂಡ್ಬಿಟ್ಟು ಅದರಲ್ಲಿ ಯಾವ ಚಲನೆಯ ಸಮೀಕರಣ ಇದಕ್ಕೆ ಹೊಂದ್ಕೊಳ್ಳುತ್ತೆ, ಸರಿ ಹೋಗುತ್ತೆ ಅನ್ನೋದನ್ನು ನೋಡಿ ಏನು ಮಾಡ್ತೀವಿ, ವೇಗೋತ್ಕರ್ಷನ ಕಂಡುಹಿಡ್ಕೊಳ್ತೀವಿ. ವೇಗೋತ್ಕರ್ಷ ಕಂಡುಹಿಡ್ಕೊಂಡಿರೋದ್ಮೇಲೆ ಚಲನೆಯ 2ನೇ ಸಮೀಕರಣಕ್ಕೆ ಅಥವಾ ಫಾರ್ಮುಲಾಗೆ ಏನು ಮಾಡಬೇಕು, ಆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅಲ್ಲಿ ಫೋರ್ಸ್ ಅಥವಾ ಘರ್ಷಣ ಬಲ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಆಯಿತಾ, ನೋಡಿ ಏನಿದೆ ಚಲನೆಯ ಸಮೀಕರಣ. S = ut + half at square v square minus u square = 2as v = u + at, v = u + at. ನೋಡಿ ನಮಗೆ 20, ಇದು u = ಎಷ್ಟಪ್ಪ, 2 ಮೀಟರ್ ಪರ್ ಸೆಕೆಂಡ್. ಇದು ಪ್ರಾರಂಭಿಕ ವೇಗ, ಇದು ಅಂತಿಮ ವೇಗ. ಆಯಿತಾ, ಇದೇ ಮಾಸ್ ಗೊತ್ತಿದೆ. v = u + at ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಅಂದರೆ v ಗೊತ್ತಿದೆ, u ಗೊತ್ತಿದೆ, ಬಟ್ ಇಲ್ಲಿ ನಮಗೆ ಟೈಮು ಗೊತ್ತಿಲ್ಲ ಅಲ್ವಾ. ಇಲ್ಲಿ S = ut + at ಸ್ಕ್ವೇರ್ಗೆ ಅಪ್ಲೈ ಮಾಡಿದರೆ ಇಲ್ಲಿ ನಮಗೆ ಟೈಮು t ಗೊತ್ತಿಲ್ಲ. v ಸ್ಕ್ವೇರ್ ಮೈನಸ್ u ಸ್ಕ್ವೇರ್ = 2as ಅಪ್ಲೈ ಮಾಡೋಣ. v ಗೊತ್ತಿದೆ, u ಗೊತ್ತಿದೆ, s ಗೊತ್ತಿದೆ. ಸೊ ಈ ಚಲನೆಯ ಸಮೀಕರಣನ ಯೂಸ್ ಮಾಡ್ಕೊಂಡ್ವಿ ಅಂತ ಅಂದರೆ ನಮ್ಗೆ ಏನು ಬರುತ್ತೆ, ವೇಗೋತ್ಕರ್ಷ ಬರುತ್ತೆ. ನೋಡಿ, v ಸ್ಕ್ವೇರ್ ಮೈನಸ್ u ಸ್ಕ್ವೇರ್ = 2 × a × s. v ಸ್ಕ್ವೇರ್ ಅಂದರೆ ಇದು ಲಾಸ್ಟ್ ಇಷ್ಟೆಲ್ಲ ಸ್ಥಿತಿ ಬರುತ್ತಲ್ವಾ, 0 ಸ್ಕ್ವೇರ್ ಮೈನಸ್ u ಸ್ಕ್ವೇರ್ ಅಂತಂದರೆ ಇಲ್ಲಿ ಸ್ಟಾರ್ಟಿಂಗ್ ಇದ್ದಿದ್ದು ವೇಗ ಎಷ್ಟು, 20 ಮೀಟರ್ ಪರ್ ಸೆಕೆಂಡ್. ಓಕೆನಾ, 1 ಸ್ಕ್ವೇರ್ = 2 ನಮಗೆ ವೇಗೋತ್ಕರ್ಷ ಗೊತ್ತಿಲ್ಲ ಇಂಟು ಎಸ್ ಅಂತಂದರೆ ಡಿಸ್ಟೆನ್ಸ್ ಎಷ್ಟು, 50 ಮೀಟರ್. 50 ಮೀಟರ್ ಹೋಗ್ಬಿಟ್ಟು ಅದು ಏನಾಗುತ್ತೆ, ನಿಶ್ಚಲ ಸ್ಥಿತಿ ಬಂದಿದೆ ಏನು ಕೊಟ್ಟಿದ್ರಲ್ವ ಎಸ್ ಅಂದರೆ ಅದನ್ನು ಅಪ್ಲೈ ಮಾಡ್ಕೋಬೇಕು. ಈಗ 20 × 20 ಅಂದರೆ -400 -400 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. = 2 × 50 ಅಂತಂದರೆ 100 ಮೀಟರ್ ಇಂಟು a. ಆಯಿತಾ, ನಮಗೆ ಈಗ ಏನು ಬೇಕು, ಆಕ್ಸಿಲರೇಷನ್ a ಬೇಕು. a = ಎಷ್ಟಾಯಿತು, -400 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್
ಡಿವೈಡೆಡ್ ಬೈ 100 ಮೀಟರ್ ಆಯಿತು. ನೋಡಿ ಇದು ಮೀಟರ್ ಇದು ಮೀಟರ್ ಕ್ಯಾನ್ಸಲ್ ಆಗಿ ಮೀಟರ್ ಹೋಯಿತು. 100 ಅಂದರೆ 100, 3 4 400. ಎ ಈಕ್ವಲ್ ಟು ಎಷ್ಟು ಬರುತ್ತೆ? -4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೇಗೋತ್ಕರ್ಷ ಎಷ್ಟಾಯಿತು? -4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಯಿತು ಅಂತ ಅರ್ಥ. ಈಗ ನೆಕ್ಸ್ಟು ನಮಗೆ ಏನು ಬೇಕು? ಘರ್ಷಣಾ ಬಲ ಬೇಕು. ಘರ್ಷಣಾ ಬಲ ಅಂತಂದರೆ ಒಂದು ಫೋರ್ಸು, ಒಂದು ಬಲ ಹೆಂಗಿದ್ರೆ ಘರ್ಷಣಾ ಬಲ ಹೆಂಗಿರುತ್ತೆ ಅದರ ವಿರುದ್ಧವಾಗಿ ಇರುತ್ತೆ. ಯಾಕಿರುತ್ತೆ ಅಂತಂದರೆ ಆ ಬಲನ ನಿಲ್ಲಿಸೋದಕ್ಕೆ ಅಲ್ವಾ. ಸೊ ಇಲ್ಲಿ ಎಫ್ ಈಕ್ವಲ್ ಟು ಎಮ್ ಇಂಟು ಎ. ಎಫ್ ಗೊತ್ತಿಲ್ಲ ನಮಗೆ, ಎಫ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಮ್ ಅಂದರೆ ಆ ಕಲ್ಲಿಂದು ತೂಕ ಎಷ್ಟಿದೆ? 1 kg ಇದೆ, ಇಂಟು -4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಫ್ ಈಕ್ವಲ್ ಟು 1 4 ಮೈನಸ್ ಇಂಟು ಪ್ಲಸ್ ಏನ ಮೈನಸ್ ಆಗುತ್ತೆ. -4 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದನ್ನು kg ಪರ್ ಮೀಟರ್ ಸ್ಕ್ವೇರ್ ನಾವು ಏನಂತ ಬರೀಬೋದು? ನ್ಯೂಟನ್ ಅಂತ ಬರ್ಕೋಬೋದು. ಇಲ್ಲಿ ಏನು ಮೈನಸ್ಸು ಋಣ ಚಿಹ್ನೆ ಇದೆಯಲ್ವಾ, ಅದು ಏನು ತೋರಿಸುತ್ತೆ ಅಂತ ಅಂದರೆ ಬಲ ನಾವು ಹಿಂಗೆ ಈ ಥರ ಅಪ್ಲೈ ಮಾಡಿದ್ವಿ ಅಂತ ಅಂದರೆ, ಈ ಕಡೆಗೆ ಅಪ್ಲೈ ಮಾಡಿದರೆ ಘರ್ಷಣಾ ಬಲ ಅನ್ನೋದು ಅದರ ವಿರುದ್ಧವಾಗಿರುತ್ತೆ ಅನ್ನೋದನ್ನ ತೋರಿಸುತ್ತೆ. ಎಫ್ ಈಕ್ವಲ್ ಟು ಎಷ್ಟು ಬಂತು? -4 ಮೀಟರ್ ಬಂತು. ವೇಗೋತ್ಕರ್ಷ ಎಷ್ಟು ಬಂತು? -4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬಂತು. ಓಕೆನಾ? ಈ ಥರ ನಾವು ಚಲನಾ ಸಮೀಕರಣಗಳನ್ನ ಯೂಸ್ ಮಾಡಿಕೊಂಡು ಅಲ್ಲಿ ಏನು ಕೇಳ್ತಾರೋ ಅದನ್ನು ಕಂಡುಹಿಡ್ಕೊಂಡ್ಬಿಟ್ಟು ಅದು ಬಂದಾದಮೇಲೆ ಘರ್ಷಣಾ ಬಲ ಅಥವಾ ಬಲ ಅಂತ ಕೇಳಿದಾಗ ಎಫ್ ಈಕ್ವಲ್ ಟು ಎಮ್ ಇಂಟು ಎ ಅಂತ ಇರುತ್ತಲ್ಲ, ಆ ಸೂತ್ರಕ್ಕೆ ಅಪ್ಲೈ ಮಾಡಿದರೆ ಆ ವ್ಯಾಲ್ಯೂಸು ನಮಗೆ ಏನು ಬರುತ್ತೆ? ಫೋರ್ಸ್ ಬರುತ್ತೆ. ಮಾಸ್ ಕೇಳಿದರೆ ಫೋರ್ಸು ಕಂಡುಹಿಡ್ಕೊಂಡ್ಬಿಟ್ಟು ಅಕ್ಸಿಲರೇಷನ್ ಕಂಡುಹಿಡ್ಕೊಂಡ್ಬಿಟ್ಟು ಮಾಸ್ ಕೇಳಿದ್ರೆ ಮಾಸ್ ಕಂಡುಹಿಡ್ಬೋದು ಅಷ್ಟೇ. ಸೊ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ನಾವು 7th ಒಂದು ಪ್ರಾಬ್ಲಮ್ ಹೋಗೋಣ. ಉತ್ತರವನ್ನು 8,000 ಕೆಜಿನ ತೂಕವಿರುವ ರೈಲನ್ನು ತಲಾ 2,000 kg ತೂಕವಿರುವ 2,000 kg ತೂಕವಿರುವ 5 ಬೋಗಿಗಳನ್ನು ತೆಗೆದುಕೊಂಡು ಹಳಿಯ ಮೇಲೆ ಚಲಿಸುತ್ತಿದೆ. ಹಳಿಯ ಮೇಲೆ
ಚಲಿಸುತ್ತಿದೆ. ಎಂಜಿನ್ 4000 ನ್ಯೂಟನ್ನಷ್ಟು. ಎಂಜಿನ್ 4000 ನ್ಯೂಟನ್ ಬಲವನ್ನು ನೀಡಿದಾಗ ಅಲೆಯು 5000 ನ್ಯೂಟನ್ನಷ್ಟು. ಅಲೆಯು 5000 ನ್ಯೂಟನ್ನಷ್ಟು. ಘರ್ಷಣಾ ಬಲವನ್ನು ಉಂಟು ಮಾಡುತ್ತದೆ. ಹಾಗಾದರೆ ಒಟ್ಟು ಬಲದ ಫಸ್ಟ್ ಒಂದು ಕೇಳಿದ್ರೆ ಒಟ್ಟು ಬಲದ ಪ್ರಮಾಣ ಎಷ್ಟು ಕಂಡುಹಿಡಿಯಿರಿ. ರೈಲಿನ ವೇಗೋತ್ಕರ್ಷ ಕಂಡುಹಿಡಿಯಿರಿ. ರೈಲಿನ ವೇಗೋತ್ಕರ್ಷ ನೋಡಿ, ಈ ಥರ ಇದೆ ಕ್ವಶನು. ಸೊ ಇದೆ ನೋಡೋಣ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳೋಣ ಅಷ್ಟೇ. 8000 kg ಎಂಜಿನ್ನ ತೂಕವಿರುವ, ಅಂದರೆ ಒಂದು ಇಂಜಿನ್ನ ತೂಕ ಎಷ್ಟು ಅಂತ ಅಂದರೆ 8000 kg ಇದೆ. ರೈಲೊಂದು 8000 kg ತೂಕವಿರುವ ರೈಲೊಂದು ಏನು ಮಾಡ್ತಿದೆ, ತಲಾ 2000 kg ತೂಕವಿರುವ 5 ಬೋಗಿಗಳನ್ನು ಎಳೆದುಕೊಂಡು ಹಳಿಯ ಮೇಲೆ ಚಲಿಸುತ್ತಿದೆ. ಒಂದು ರೈಲು ಇದೆ, ಅದಕ್ಕೆ ಒಂದು ಇಂಜಿನ್ ಇದೆ. ಇಂಜಿನ್ ಇರಲೇಬೇಕಲ್ವಾ, ಆ ಇಂಜಿನಿಂದನೇ ರೈಲು ಹೋಗೋದು. ಇದು ಇಂಜಿನ್ ಅಂತ ಅನ್ಕೊಳ್ಳೋಣ. ಆ ಇಂಜಿನ್ಗೆ ಎಷ್ಟು, ಆ ರೈಲಿಗೆ ಎಷ್ಟು ಬೋಗಿಗಳಿದ್ದಾವೆ? 5 ಬೋಗಿಗಳಿದ್ದಾವೆ. ಬೋಗಿ ಫಸ್ಟ್ ಬರೋಣ. ಎರಡನೇದು, ಮೂರನೇದು, ನಾಲ್ಕನೇ ಬೋಗಿ, ಐದನೇ ಬೋಗಿ, ಇಲ್ಲಿ ಮುಂದೆ ಏನಿರುತ್ತೆ, ಇಂಜಿನ್ ಇರುತ್ತೆ. ಈಗ ಒಂದೊಂದು ಬೋಗಿದು ತೂಕ ಎಷ್ಟಿದೆ ಅಂತ ಅಂದರೆ 2000 kg. ಇದು 2000 kg, ಇದು 2000 kg, ಇದು 2000 kg, ಇದು 2000 kg, ಇದು 2000 kg. ಈ ಇಂಜಿನ್ ತೂಕ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, 8000 kg ಇದೆ ಅಂತ ಕೊಟ್ಟಿದ್ದಾರೆ ಅಲ್ವಾ.
ಎಂಜಿನ್ನು 4000 ನ್ಯೂಟನ್ನಷ್ಟು ಬಲವನ್ನು ನೀಡಿದಾಗ 40,000 40,000 ನೋಡುತ್ತದೆ. 40,000 ಎಷ್ಟು? 40,000. ಇದ್ರದ್ದು ಫೋರ್ಸ್ ಎಷ್ಟಿದೆ ಅಂತ ಅಂದರೆ, ಬಲ ಎಷ್ಟಿದೆ ಅಂತಂದರೆ, ಇಷ್ಟು ಬಲದಿಂದ ಇಷ್ಟು ಬಲನ ಕೊಡ್ತಾ ಇರೋದು 40,000 ನ್ಯೂಟನ್ ಅಷ್ಟು ಬಲವನ್ನು ನೀಡಿದಾಗ ಅಳೆಯು ಅಂತಂದರೆ ನೋಡಿ, ಗಾಲಿಗಳು ಇರ್ತಾವ, ಗಾಲಿ ಇಲ್ಲಿ ಅಳಿ ಇರುತ್ತೆ ತಾನೆ, ಇಲ್ಲಿ ಅಳಿ ಇರುತ್ತೆ. ಈ ಅಳಿ ಮತ್ತೆ ಗಾಲಿಗಳ ಮಧ್ಯೆ ಏನಿರುತ್ತೆ, ಘರ್ಷಣಾ ಬಲ ಇದ್ದೇ ಇರುತ್ತೆ ಅಲ್ವಾ. ಆ ಘರ್ಷಣಾ ಬಲ ಅನ್ನೋದು ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಅಂತಂದರೆ 5,000 ನ್ಯೂಟನ್ನಷ್ಟು ಇದೆ. ಇದ್ರ ಮಧ್ಯೆ ಇರ್ತಕ್ಕಂಥ ಘರ್ಷಣಾ ಬಲ ಎಷ್ಟಪ್ಪ? 5,000 ನ್ಯೂಟನ್. 5,000 ನ್ಯೂಟನ್ ಆಯಿತು. ಘರ್ಷಣಾ ಬಲವನ್ನು ಉಂಟು ಮಾಡುತ್ತದೆ. ಹಾಗಾದರೆ ಒಟ್ಟು ಬಲದ ಪ್ರಮಾಣ ಎಷ್ಟು? ಒಟ್ಟು ಬಲದ ಪ್ರಮಾಣ ಅಂತಂದರೆ, ಒಟ್ಟು ಬಲ ಬೇಕು ಅಂತ ಅಂದರೆ ಏನು ಮಾಡಬೇಕು? ಇಲ್ಲಿರುತ್ತಲ್ವ ಎಂಜಿನ ಬಲ 40,000 ನ್ಯೂಟನ್ ಅಂತ. ಆ 40,000 ನ್ಯೂಟನ್ನಲ್ಲಿ ಘರ್ಷಣಾ ಬಲ ಅನ್ನೋದು 5,000 ನ್ಯೂಟನ್ನ ಮೈನಸ್ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ, ಇದು 40,000 ನ್ಯೂಟನ್ ಇದೆ, 5,000 ನ್ಯೂಟನ್ನು ಮತ್ತು ಹಿಂದೆ 5,000 ನ್ಯೂಟನ್ನು ಏನಾಗುತ್ತೆ, ಈಕ್ವಲ್ ಆಗಿಬಿಟ್ಟು ಸಮಬಲ ಆಗಿಬಿಟ್ಟು 35,000 ನ್ಯೂಟನ್ ಮಾತ್ರ ನ್ಯೂಟನ್ ವೇಗೋತ್ಕರ್ಷದಿಂದ ಈ ಎಂಜಿನ್ನು ಮುಂದಕ್ಕೆ ಹೋಗುತ್ತೆ ಅಂತ ಅರ್ಥ. ಯಾಕಂದರೆ ಘರ್ಷಣಾ ಬಲ ಮತ್ತು ಇದು ಈಕ್ವಲ್ ಆದಾಗ ಇಲ್ಲಿ ಇದರಲ್ಲಿ ಇರ್ತಕ್ಕಂಥ 5,000 ನ್ಯೂಟನ್ನು ಕ್ಯಾನ್ಸಲ್ ಆಗುತ್ತೆ. ಆವಾಗ ಎಷ್ಟಾಗುತ್ತೆ ಅಂದರೆ ಇಲ್ಲಿ 35,000 ನ್ಯೂಟನ್ ಬಲ ಬರುತ್ತೆ. ಎಷ್ಟು? ಒಟ್ಟು ಬಲದ ಪ್ರಮಾಣ ಕಂಡುಹಿಡಬೇಕು ಅಂತ ಅಂದರೆ ಎಂಜಿನ್ನ ಬಲದಲ್ಲಿ ಮೈನಸ್ ಘರ್ಷಣಾ ಬಲನ ಏನು ಮಾಡ್ಕೋಬೇಕು? ಕಳ್ಕೋಬೇಕಾಗುತ್ತೆ. ಕಳ್ಕೊಂಡಾಗ ಎಷ್ಟು ಬರುತ್ತಲ್ಲ ಅದೇ ಏನಾಗುತ್ತೆ, ಆ ಬಲದ ಒಟ್ಟು ಪ್ರಮಾಣ ಆಗುತ್ತೆ. ಎಂಜಿನ್ನ ಬಲದಲ್ಲಿ ಘರ್ಷಣಾ ಬಲನ ಮೈನಸ್ ಮಾಡ್ಕೋಬೇಕು. ಎಂಜಿನ್ ಬಲ ಮೈನಸ್ ಘರ್ಷಣಾ ಬಲ. ಅವಾಗ ಏನು ಬರುತ್ತೆ? ಒಟ್ಟು ಬಲದ ಪ್ರಮಾಣ ಸಿಗುತ್ತೆ. ಎಂಜಿನ್ ಬಲ ಎಷ್ಟಿದೆ? 40,000 ನ್ಯೂಟನ್ ಮೈನಸ್ ಘರ್ಷಣಾ ಬಲ ಅಂತಂದರೆ 5,000 ನ್ಯೂಟನ್. 40,000ರಲ್ಲಿ 5,000 ಅಂದರೆ ಎಷ್ಟು? 35,000 ನ್ಯೂಟನ್. ಇಷ್ಟು ಆ ಬಲದ ಒಟ್ಟು ಪ್ರಮಾಣ ಎಷ್ಟಿರುತ್ತೆ? 35,000 ನ್ಯೂಟನ್ ಇರುತ್ತೆ. ಗೊತ್ತಾಯ್ತಲ್ಲ? 35,000 ಬಲದ ಒಟ್ಟು ಪ್ರಮಾಣ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ, ರೈಲಿನ ವೇಗೋತ್ಕರ್ಷ ಕಂಡುಹಿಡಿಯಿರಿ. ರೈಲಿನ ವೇಗೋತ್ಕರ್ಷ ಅಂತ ಅಂದರೆ ಅದಕ್ಕೆ ಚಲನೆಯ ಎರಡನೇ ಸಮೀಕರಣಗಳು ಅರ್ಥ ಮಾಡ್ಕೊಂಡಿದೆ. F=ma. ಇಲ್ಲಿ ಎಫ್ ಅಂದರೆ ಯಾವುದು ತಗೊತೀರಾ? ಎಫ್ ಅಂದರೆ 40,000 ನ್ಯೂಟನ್ ತಗೋಬಾರ್ದು. ಬಲದ ಒಟ್ಟು ಪ್ರಮಾಣ ಬಂದಿರುತ್ತಲ್ಲ ಅಷ್ಟು ವೇಗೋತ್ಕರ್ಷದಿಂದ ಆ ಬಲನ ಯೂಸ್ ಮಾಡಿಕೊಂಡು ಅದು ಮುಂದಕ್ಕೆ ಹೋಗುತ್ತಲ್ಲ ಅದನ್ನು ತಗೋಬೇಕು. ಇದು ತಗೊಂಡ್ರೆ ತಪ್ಪಾಗುತ್ತೆ. F=ma. ನಮಗೆ ಏನು ಬೇಕು? ವೇಗೋತ್ಕರ್ಷ ಬೇಕು. ವೇಗೋತ್ಕರ್ಷ ಏನು ಮಾಡ್ಕೋಬೇಕು? F/m ಅಂತ ಮಾಡ್ಕೋಬೇಕು.
ಎಫ್ ಒಂದು ಅಂದರೆ ಏನು? 35,000 ನ್ಯೂಟನ್. 35,000 ನ್ಯೂಟನ್ ಡಿವೈಡೆಡ್ ಬೈ ಎಮ್ ಅಂತ ಅಂದರೆ ಮಾಸ್. ಮಾಸ್ ಅಂತಂದರೆ ನೀವು ಅಷ್ಟು ಹೋಲ್ ಸಿಸ್ಟಮ್ ಇರುತ್ತಲ್ಲ, ಈ ಬೋಗಿ ಮತ್ತು ಇಂಜಿನ್ ಸೇರಿಸ್ಬಿಟ್ಟು ಎಷ್ಟು ಕೆ ಜಿ ಇರುತ್ತೆ ಅದಷ್ಟು ತೊಗೋಬೇಕಾಗುತ್ತೆ. ನೋಡ್ರಿ ಇಲ್ಲಿ 2,000, ಇದು 5 ಬೋಗಿ ಇದೆನಾ, 2,000 ಇಂಟು 5 10,000 ಕೆ ಜಿ ಆಗುತ್ತೆ. 10,000 ಕೆ ಜಿ ಪ್ಲಸ್ 8,000 ಕೆ ಜಿ ಎಷ್ಟು? 18,000 ಕೆ ಜಿ ಆಗುತ್ತೆ. ಎಮ್ಮನ್ನ ಕಂಡುಹಿಡಬೇಕು ಅಂತಂದರೆ ಸಪ್ರೇಟಾಗಿ ತೋರಿಸ್ತೀನಿ ನೋಡಿ. ಎಮ್ ಈಕ್ವಲ್ ಟು 5 ಇಂಟು 2,000 ಕೆ ಜಿ. 2,000 ಕೆ ಜಿ ಯಾವುದ್ರದ್ದು? ನಮಗೆ ಹೋಗಿದ್ದು ಅದರದ್ದು ತೂಕ ಪ್ಲಸ್ ಎಂಜಿನಿಂದ ಎಷ್ಟಿದೆ? 8,000 ಕೆ ಜಿ ಇತ್ತು ಅಲ್ವಾ? 8,000 ಕೆ ಜಿ. 5 ಎಷ್ಟು? 10,000 ಕೆ ಜಿ ಪ್ಲಸ್ 8,000 ಕೆ ಜಿ. 10,000 ಪ್ಲಸ್ 8,000 ಎಷ್ಟು? 18,000 ಕೆ ಜಿ ಇರುತ್ತೆ. ಇಷ್ಟು ಅದರದ್ದು ಮಾಸು. ಅಂದರೆ ಪೂರ್ತಿಯಾಗಿ ಬೋಗಿಗಳು ಸೇರಿಸ್ಕೊಂಡು ಎಂಜಿನ್ದು ತೂಕ ಎಷ್ಟಿರ್ತಲ್ಲ ಅದಷ್ಟು ಆ್ಯಡ್ ಮಾಡಿದಾಗ ಬರ್ತಲ್ಲ ಆ ತೂಕನ ತಗೋಬೇಕು. ಎಮ್ ಅಂದರೆ ಎಷ್ಟು ಬಂತು? 18,000 ಕೆ ಜಿ ಅಲ್ವಾ? ಈಗ ಈ 3 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದೇನು? 35 ಡಿವೈಡ್ ಬೈ 15 ಉಳಿದಿದೆ. ಇಲ್ಲಿ 36 ಇದ್ದರೆ 18 36 ಆಗೋದು. ಇಲ್ಲಿ ಒಂದು ಕಡಿಮೆ ಇದೆ ಅಂತ ಅಂದರೆ 1.944 ಏನು ಬರುತ್ತೆ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಆಯಿತಾ? ಏನು ಬರುತ್ತೆ ಅಂತಂದರೆ ಡಿವೈಡ್ ಮಾಡಿಕೊಂಡು ಬರುತ್ತೆ ಅಂತ ತಿಳ್ಕೊಳ್ಳೋಣ. 18 ಅಂದರೆ 18, 15ರಲ್ಲಿ 8 ಅಂದರೆ ಎಷ್ಟು? 3, 2 ಉಳಿತು, 2ರಲ್ಲಿ 1 ಅಂದರೆ 1 ಕಡಿಮೆ ಆಗುತ್ತಲ್ವ? ಅದಕ್ಕೆ ನಾವೇನು ಮಾಡೋಣ? ಕ್ಯಾಲ್ಕ್ ತಗೊಳ್ಳೋಣ. 15ರಲ್ಲಿ 8 ಅಂದರೆ ಇಲ್ಲಿ 7 ಆಗುತ್ತೆ. 18 ಮೊದಲೇ 162, 10ರಲ್ಲಿ 2 ಅಂದರೆ 8, 0 ಇಲ್ಲಿ 0 ತಗೋಬೇಕು. 18 ಆಮೇಲೆ 22 ಅಲ್ವಾ? ನೋಡಿ 10ರಲ್ಲಿ 2 ಅಂದರೆ 8, 18 ಆದರೆ 22. ಹೀಗೆ 1.944 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು ಅದರದ್ದು ವೇಗೋತ್ಕರ್ಷ ಇದೆ ಅಂತ. ಸೊ ಇದನ್ನು ಒಂದ್ಸರಿ ಲ್ಯಾನ್ಸ್ ಮಾಡ್ಕೊಂಡು ಸೊ ಇದು ಸೆವೆಂತ್ ಒಂದು ಪ್ರಾಬ್ಲಮ್ನ ಈ ಥರ ಸಾಲ್ವ್ ಮಾಡಬೇಕು. 8th ಒಂದು ಪ್ರಾಬ್ಲಮ್ನ ಮಾಡಿಸೋಣ. 8th ಒಂದು ಪ್ರಾಬ್ಲಮ್ ನೋಡೋಣ. ಒಂದು ವಾಹನದ ದ್ರವ್ಯರಾಶಿ ವಾಹನದ ವಾಹನವನ್ನು ಋಣವೇಗೋತ್ಕರ್ಷ ವಾಹನವನ್ನು ಋಣವೇಗೋತ್ಕರ್ಷ
ಋಣವೇಗೋತ್ಕರ್ಷ 1.7 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಲ್ಲಿ ನಿಶ್ಚಲ ಸ್ಥಿತಿಗೆ ತಂದರೆ ನಿಶ್ಚಲ ಸ್ಥಿತಿಗೆ ವಾಹನ ಮತ್ತು ರಸ್ತೆಯ ನಡುವೆ ಉಂಟಾಗುವ ಬಲದ ಪ್ರಮಾಣ ಎಷ್ಟು? ಉಂಟಾಗುವ ಬಲದ ಪ್ರಮಾಣ ಎಷ್ಟು? ನೋಡಿ ಇಲ್ಲಿ ಕ್ವಶನ್ ಏನಿದೆ ಅಂತ, ಒಂದು ವಾಹನದ ದ್ರವ್ಯರಾಶಿ, ಒಂದು ವಾಹನ ಇದೆ, ಆ ವಾಹನದ ದ್ರವ್ಯರಾಶಿ 1500 kg ಇದೆ. ವಾಹನವನ್ನು ಋಣವೇಗೋತ್ಕರ್ಷ 1.7 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಲ್ಲಿ ನಿಶ್ಚಲ ಸ್ಥಿತಿಗೆ ತಂದರೆ, ಅಂದರೆ ಅದನ್ನ ಏನು ಮಾಡ್ತಿದ್ದಾರೆ, ಅದಕ್ಕೆ ಬ್ರೇಕ್ನ ಅಪ್ಲೈ ಮಾಡ್ತಿದ್ದಾರೆ. ಋಣವೇಗೋತ್ಕರ್ಷ ಬರೋದು ಅವಾಗಲೇ. ಋಣವೇಗೋತ್ಕರ್ಷ ಅಂದರೆ ಅಲ್ಲಿ ಇದಕ್ಕೆ ಯಾವ ಸೈನ್ ಬರುತ್ತೆ, ಮೈನಸ್ ನೆಗೆಟಿವ್ ಸೈನ್ ಬರುತ್ತಲ್ವಾ, -1.7 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಲ್ಲಿ ನಿಶ್ಚಲ ಸ್ಥಿತಿಗೆ ತಂದರೆ. ನಿಶ್ಚಲ ಸ್ಥಿತಿಗೆ ಅಂತ ಅಂದರೆ ವಿ ಅನ್ನೋದು ಏನಾಗುತ್ತೆ, 0 ಆಗುತ್ತೆ. ವಾಹನ ಮತ್ತು ರಸ್ತೆಯ ನಡುವೆ ಉಂಟಾಗುವ ಬಲದ ಪ್ರಮಾಣ ಎಷ್ಟು? ವಾಹನ ಮತ್ತು ರಸ್ತೆ, ವಾಹನ ರಸ್ತೆ ಮೇಲೆ ಹೋಗ್ತಾ ಇದೆ ಅಂತ ಅಂದರೆ ವಾಹನ ಮತ್ತು ರಸ್ತೆ ಅವೆರಡರ ಮಧ್ಯೆ ಏನಿರುತ್ತೆ, ಘರ್ಷಣ ಬಲ ಇರುತ್ತಲ್ವಾ, ಆ ಘರ್ಷಣ ಬಲ ಉಂಟಾಗುವ ಬಲದ ಪ್ರಮಾಣ, ಅದರ ಪ್ರಮಾಣ, ಬಲದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಈಗ ನಮಗೆ ನೋಡಿ ಒಂದು ವಾಹನ ಇದೆ, ಇದೊಂದು ವಾಹನ ಅಂತ ಅಂದ್ಕೊಳ್ಳೋಣ. ಇದು ಒಂದು ವಾಹನ. ಈ ವಾಹನ ಏನು ಮಾಡ್ತಾ ಇದೆ, ರಸ್ತೆ ಮೇಲೆ ಹೋಗ್ತಾ ಇದೆ. ಈ ವಾಹನದ ತೂಕ ಎಷ್ಟು? 1500 kg. ಋಣವೇಗೋತ್ಕರ್ಷ ಅಂತ ಅಂದರೆ ಅದನ್ನು ಏನು ಮಾಡ್ತಿದ್ದಾರೆ, ಬ್ರೇಕ್ ಅಪ್ಲೈ ಮಾಡಿದಾಗ ಅದು ನೆಗೆಟಿವ್ ಆಗುತ್ತೆ. ಎ = ಎಷ್ಟು? -1.7 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ನಿಶ್ಚಲ ಸ್ಥಿತಿಗೆ ತಂದರೆ, ನಿಶ್ಚಲ ಸ್ಥಿತಿಗೆ ತರೋದು ಅಂತಂದರೆ ಅಂತಿಮ ವೇಗ v ಏನು 0 ಆಗುತ್ತೆ ಅಂತ ಅರ್ಥ. ವಾಹನ ಮತ್ತು ರಸ್ತೆಯ ನಡುವೆ ಉಂಟಾಗುವ ಬಲದ ಪ್ರಮಾಣ ಎಷ್ಟು? ವಾಹನ ಮತ್ತು ಬಲದ ಪ್ರಮಾಣ ಅಂತಂದರೆ ಅದು ಫ್ರಿಕ್ಷನಲ್ ಫೋರ್ಸ್, ಘರ್ಷಣ ಬಲ ಅಂತಲೇ ಅರ್ಥ ಆಗುತ್ತೆ. ಅದರದ್ದು ಫೋರ್ಸ್ ಬಲ ಎಷ್ಟು ಅಂತ ಕೇಳಿದ್ದಾರೆ. F = m × a ಅಂತ ಮಾಡ್ಕೋಬೋದಲ್ವಾ. F = m × a. F = m ಅಂತಂದರೆ ಎಷ್ಟು? 1500 kg ಇಂಟು ಎ ಅಂದರೆ ವೇಗೋತ್ಕರ್ಷ -1.7 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಇವೆಲ್ಲನೂ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 1500 ಇಂಟು 1.7ನ 7 0 0 ಪಾಯಿಂಟ್ ಇದೆ, ಒಂದು ಡಿಜಿಟ್ ಬಿಟ್ಟಿದೆ, ಸೊ ನಾವು ತಿಳ್ಕೊಳ್ಳೋಣ. ಸೊ ಇದೇನಾಗುತ್ತೆ ವ್ಯಾಲ್ಯೂ ಅಂತ ಅಂದರೆ F = ಪ್ಲಸ್ ಇಂಟು ಮೈನಸ್ ಮೈನಸ್ ಅಲ್ವಾ, -2550 ನ್ಯೂಟನ್. ಇಷ್ಟೇ. F = m × a ಪದವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತೀರಾ, ಸಾಲ್ವ್ ಮಾಡ್ಕೊತಾ ಹೋಗ್ತೀರಾ. ಇದೊಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಓಕೆ ಮಕ್ಕಳೇ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಕ್ಲಾಸಲ್ಲಿ ಇದರ ಮುಂದುವರಿದ ಭಾಗವಾಗಿ ಯಾವ್ದು ಬರುತ್ತೆ, 9ನೇ
ಪ್ರಾಬ್ಲಮ್ ಬರುತ್ತೆ. ಸೊ 9ನೇ ಪ್ರಾಬ್ಲಮಿಂದ ಮುಂದಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಥ್ಯಾಂಕ್ ಯು.